ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಮದ್ದೂರು ಒಂದು ಭಾನುವಾರದ ಘಟನೆ. ಆ ಘಟನೆಯ ನಂತರ ನಿನ್ನೆ ಪ್ರತಿಭಟನೆ, ಇವತ್ತು ಬಂದ್. ಇವತ್ತಿನ ಮದ್ದೂರು ಬಂದ್ ಭಾಗಶಃ ಯಶಸ್ವಿ ಆಯಿತು ಅನ್ನುವ ವರದಿಗಳು ಬರ್ತಿವೆ. ಕೆಲವೆಡೆ ಸ್ವಯಂ ಪ್ರೇರಿತರಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿದರೆ, ಇನ್ನೂ ಕೆಲವು ಕಡೆ ಅಂಗಡಿ ಮುಂಗಟ್ಟುಗಳ ಬಾಗಿಲು ತೆಗೆದಿತ್ತು. ಅದರ ನಡುವೆ ಇವತ್ತು ಕೂಡ ಬಹಳ ಸೀರಿಯಸ್ ಆದ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಸುಮಾರು 600ಕ್ಕೂ ಹೆಚ್ಚು ಪೊಲೀಸರು, ಅದರಂತೆ ಬೇರೆ ಪ್ಯಾರಾಮಿಲಿಟರಿ ಪಡೆಗಳು ಎಲ್ಲರೂ ಕೂಡ ಅಲ್ಲಿ ಬೀಡುಬಿಟ್ಟಿದ್ದು. ರ್ಯಾಪಿಡ್ ಆಕ್ಷನ್ ಫೋರ್ಸ್ ಸೇರಿದೆ, ಅದು ಕೂಡ ಮದ್ದೂರಿಗೆ ಇವತ್ತು ಬಂದು ತಲುಪಿತು. ಸೊ ಹಿರಿಯ ಅಧಿಕಾರಿಗಳು, 5ಕ್ಕೂ ಹೆಚ್ಚು ಎಸ್ಪಿಗಳು, ಡಿವೈಎಸ್ಪಿಗಳು ಎಲ್ಲರೂ ಕೂಡ ಮದ್ದೂರಿನಲ್ಲಿ ಬೀಡ್ಬಿಟ್ಟಿದ್ರು. ಅದರ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವರು ದಟ್ ಶಾಂತಿ ಸಭೆಯನ್ನು ಇವತ್ತು ಸಂಜೆ ಕರೆದಿದ್ರು. ಎರಡೂ ಕಮ್ಯುನಿಟಿಯ ದಟ್ ಮುಖಂಡರನ್ನ ಕರೆದು ಶಾಂತಿ ಸಭೆಯನ್ನು ಅವರು ನಡೆಸಿದ್ರು. ಅದಕ್ಕೆ ಬಹಳ ಮುಖ್ಯವಾದ ಕಾರಣ, ನಾಳೆ ಗಣೇಶ ವಿಸರ್ಜನೆ ಏನಿದೆ ಅದು ಮತ್ತೆ ನಡೀತಾ ಇದೆ. ಆ ಪೊಲೀಸರು ಅದಕ್ಕೆ ಅನುಮತಿಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಮತ್ತೆ ಮೆರವಣಿಗೆ ನಡೆಯುವುದರಿಂದ ಅಹಿತಕರ ಘಟನೆ ನಡೆಯದಂತೆ ತಡೆಯುವುದಕ್ಕಾಗಿ ಇವತ್ತು ಈ ಶಾಂತಿ ಸಭೆಯನ್ನು ನಡೆಸಲಾಗಿತ್ತು. ಅದರ ಜೊತೆಗೆ ಪೊಲೀಸರು ಕೆಲವು ಮಹತ್ತರ ಅಂಶಗಳನ್ನು ಇವತ್ತು ಸ್ಪಷ್ಟಪಡಿಸಿದರು. ಅವರು ಯೂಸುವಲಿ ಸಿಕ್ಕಂತ CCTV ಫುಟೇಜ್ಗಳನ್ನು ಪೊಲೀಸರು ವಶಕ್ಕೆ ಪಡೆದು ಅದರ ಮೂಲಕ ಯಾರು ತಪ್ಪಿತಸ್ಥರು, ಘಟನೆ ಹೇಗೆ ನಡೆದಿರಬಹುದು ಅನ್ನುವ ವಿವರಗಳನ್ನು ಪಡೆದು, ಒಟ್ಟಾರೆ ಘಟನೆ ಇದೆಯಲ್ಲ ಅದಕ್ಕೆ ಮಿಸ್ಸಿಂಗ್ ಲಿಂಕ್ಗಳೇನಿವೆ ಆ ಮಿಸ್ಸಿಂಗ್ ಲಿಂಕ್ ಅನ್ನ ಜೋಡಿಸುವ ಕೆಲಸವನ್ನು ಕೂಡ ಪೊಲೀಸರು ಇವತ್ತು ಮಾಡ್ತಿದ್ದಾರೆ. ಸೊ ಅದ್ರ ಬಗ್ಗೆ ಬಹಳ ಮಹತ್ತರ ಅಂಶಗಳಿವೆ. ಒಂದು, ಈ ಮೆರವಣಿಗೆ ಬರುವ ಸಂದರ್ಭದಲ್ಲಿ ವಿದ್ಯುತ್ ಇರಲಿಲ್ಲ, ಕಟ್ ಮಾಡಲಾಗಿತ್ತು ಅನ್ನೋದು ಬಹಳ ಮಹತ್ವದ್ದು. ಇದಕ್ಕಿಂತ ಮಹತ್ವದ್ದೇನು ಅಂದರೆ, ಕಲ್ಲುಗಳು ಏನು ತೂರು ಬಂದು ಅದು ಮಸೀದಿಯಿಂದ ಕಲ್ಲು ತೂರಿ ಬಂತು, ಮಸೀದಿಯ ಮೇಲೆ ನಿಂತು ಕಲ್ಲು ಹೊಡೆಯಲಾಗಿತ್ತು ಅಂತೇಳಿ ಕೆಲವು ಮಾಧ್ಯಮಗಳು ಪ್ರಸಾರ ಮಾಡಿದ್ರು. ಅದನ್ನ ಇವತ್ತು ಪೊಲೀಸರು ಡಿನೈ ಮಾಡಿದ್ದಾರೆ. ಏನು ಅಂತಂದ್ರೆ, ಮಸೀದಿ ಮೇಲಿಂದ ಕಲ್ಲು ಬಿದ್ದಿಲ್ಲ, ಮಸೀದಿಯ ಪಕ್ಕದ ರಸ್ತೆಯಿಂದ ಕಲ್ಲು ಬಿದ್ದಿದೆ. ಸೊ ಅದರ ಜೊತೆಗೆ ಅಲ್ಲಿ CCTVಯಲ್ಲಿ ಯಾರ್ಯಾರು ಇದ್ರು ಅಲ್ಲಿ ಅವರನ್ನು ನಾವು 21 ಜನರನ್ನು ನಾವು ಕರ್ಕೊಂಡ್ಬಂದಿದ್ದೀವಿ. ಆ 21 ಜನರಲ್ಲಿ ಒಂದು 2-3 ಜನ ಸ್ಥಳೀಯರಲ್ಲ, ಅವರು ಪಕ್ಕದ ಚನ್ನಪಟ್ಟಣದಿಂದ ಬಂದವರು, ಯಾವುದೋ ಕಾರ್ಯಕ್ರಮ ಆಯಿತು ಅದಕ್ಕೆ ಬಂದಿದ್ರು ಅನ್ನುವ ವಿವರಣೆಯನ್ನು ಪೊಲೀಸರು ನೀಡಿದ್ದಾರೆ. ಸೊ ಈ ಮೂಲಕ ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಪೊಲೀಸರ ಹೇಳಿಕೆ ಆಗಿದೆ ಮತ್ತು ಆ ಹೇಳಿಕೆಗಳ ಮೂಲಕ ನಾವು ಸತ್ಯವನ್ನು ನೋಡೋದಕ್ಕೆ ಟ್ರೈ ಮಾಡೋಣ. ಒಂದು, ಅವತ್ತು 7-7:30 ಹೊತ್ತಿಗೆ ಈ ಗಣೇಶ ವಿಸರ್ಜನೆಯ ಮೆರವಣಿಗೆ ಏನು ಹೋಗ್ತಾ ಇತ್ತು, ಅದು ಮುಸ್ಲಿಂ ಏರಿಯಾ. ಬಹಳ ಸ್ಪಷ್ಟವಾಗಿ ಅದು ಮುಸ್ಲಿಂ ಏರಿಯಾ. ಮುಸ್ಲಿಂ ಏರಿಯಾದಲ್ಲಿ ಹೋಗಿದ್ದು ಸರಿಯೇ ತಪ್ಪೆ ಅನ್ನೋ ಪ್ರಶ್ನೆ ನಾವು ಚರ್ಚೆ ಮಾಡಬೇಕಾಗುತ್ತೆ. ಪೊಲೀಸರು ಅಲ್ಲಿ ಇಂಥ ಸಂದರ್ಭದಲ್ಲಿ ಅಲ್ಲಿ ಅನುಮತಿ ಕೊಟ್ಟಿದ್ದು ಎಷ್ಟು ಮಟ್ಟಿಗೆ ಸರಿ, ಅದಕ್ಕೆ ಬಿಟ್ಟು ವಿಸರ್ಜನೆ ಮಾಡೋದಕ್ಕೆ ಬೇರೆ ದಾರಿ ಇರಲಿಲ್ವಾ, ಇಂಥ ಪ್ರಶ್ನೆಗಳಿವೆ. ಆ ಪ್ರಶ್ನೆಗಳು ಟಚ್ ಮಾಡೋದು ಬೇಡ. ಆದರೆ ದಟ್ ಮಸೀದಿಯನ್ನ ದಾಟುವವರೆಗೆ ಎಲ್ಲವೂ ಶಾಂತವಾಗಿತ್ತು ಅಂತ. ಆ ಮಸೀದಿ ದಾಟಿದ ಮೇಲೆ ಮೆರವಣಿಗೆ ಸ್ವಲ್ಪ ಸ್ಲೋ ಆಯಿತು ಅನ್ನೋ ಮಾಹಿತಿ ಇದೆ. ಯಾಕೆ ಸ್ಲೋ ಆಯಿತು, ಯಾಕೆ ಸ್ವಲ್ಪ ಕಾಲ ನಿಲ್ಲಲಾಯಿತು, ಅದಾದ ಮೇಲೆ ಪಕ್ಕದ ರಸ್ತೆಯಿಂದ ಕಲ್ಲು ತೂರಿ ಬಂದದ್ದು ಹೇಗೆ, ಈ ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿದೆ. ಒಂದು, ಪಕ್ಕದ ರಸ್ತೆಯಿಂದ ಕಲ್ಲು ತೂರಿ ಬಂದದ್ದು. ಎರಡನೇದು, ಮಸೀದಿ ರಸ್ತೆಯಲ್ಲಿ ಹೋಗಿ ಮುಸ್ಲಿಂ ಪ್ರಾಬಲ್ಯವರ ರಸ್ತೆಯಲ್ಲಿ ಹೋಗಿ ಅಲ್ಲಿ ಯಾಕೆ ವಿಳಂಬ ಮಾಡಲಾಯಿತು, ಈ ಪ್ರಶ್ನೆಗಳು. ಯಾರಿಗ ಕಾಯ್ತಾ ಇದ್ರು ಮೆರವಣಿಗೆಕಾರರು? ಕಲ್ಲು ಬರಲಿ ಅಂತ ಕಾಯ್ತಿದ್ರಾ? ಇಂಥ ಪ್ರಶ್ನೆಗಳು. ಅದ್ರ ಜೊತೆಗೆ ಆ ಕರೆಂಟ್ ತೆಗೆದವರು ಯಾರು, ಅದು ಕೂಡ ಗೊತ್ತಾಗಬೇಕಾಗಿದೆ. ಸೊ ಅದಾದ ಮೇಲೆ ಪೊಲೀಸರು ಹೇಳುವುದು ಅದಾಯಿತು, ಕಲ್ಲು ತೂರಾಟ ಆಯಿತು, ತಕ್ಷಣ ಪೊಲೀಸರು ಕಾರ್ಯೋನ್ಮುಖರಾದರು. ಪೊಲೀಸರು ವಿಳಂಬ ಮಾಡಿಲ್ಲ, ತಕ್ಷಣ ಕಾರ್ಯೋನ್ಮುಖರಾಗಿ ಪೊಲೀಸರು ಯಾರ್ಯಾರು ಏನು ಕ್ರಮ ಕೈಗೊಳ್ಳಬೇಕಾಗುತ್ತೆ ಎಲ್ಲವನ್ನ ಕ್ರಮ ಕೈಗೊಂಡ್ರು. ಅದು ಭಾನುವಾರ 7:00ವರೆಗೆ ಏನು
ಈ ಘಟನೆ ನಡೀತು. ಅದಾದ ಕೆಲವು ಹೊತ್ತಿನಲ್ಲಿ ಮುಗಿದೋಯ್ತು. ಅದು ಒಂದು 8 ಜನ 10 ಜನ 20 ಜನ ಯಾರೋ ಕಲ್ಲು ತೂರಾಟ ಮಾಡಿದ್ರು. ಆದರೆ ಅದು ಬೇರೆ ರೂಪವನ್ನು ತೆಗೆದುಕೊಂಡಿದ್ದು. ಅವರು ಕಲ್ಲು ತೂರಾಟ ಮಾಡಿದರೆ ಈ ಕಡೆಯಿಂದ ಕಲ್ಲು ತೂರಾಟ ಪ್ರಾರಂಭ ಆಯಿತು. ಅದು ಇನ್ನೊಂದು ಹಂತವನ್ನು ತಲುಪಿತು ಮರುದಿನ ಅದು ಇನ್ನೊಂದು ಹಂತವನ್ನು ತಲುಪಿತು. ಏನು ಪ್ರತಿಭಟನೆ ವ್ಯವಸ್ಥೆ ಮಾಡಲಾಗಿತ್ತು. ಆ ಪ್ರತಿಭಟನೆ ಇದ್ದಕ್ಕಿದ್ದ ನಾನು ನಿನ್ನೆ ಸಂಶಯ ವ್ಯಕ್ತಪಡಿಸಿದ್ದೆ. ಸಂಜೆ ಘಟನೆ ನಡೆದರೆ ಬೆಳಗಾಗುವ ಹೊತ್ತಿಗೆ ಸಾವಿರಾರು ಜನರು ಅಲ್ಲಿ ಬಂದು ಸೇರ್ತಾರೆ ಅಂತಂದ್ರೆ ಅದನ್ನು ಸೇರಿಸಿದವರು ಯಾರು? ಬಿಜೆಪಿ ಮತ್ತು ಸಂಘ ಪರಿವಾರ ಅಲ್ವಾ? ಅವ್ರಿಗೆ ಮೊದಲೇ ಗೊತ್ತಿತ್ತಾ ಇಂಥ ಒಂದು ಗಲಾಟೆ ಆಗುತ್ತೆ, ಅದರಿಂದ ಎಲ್ಲರೂ ಬಂದು ಸೇರ್ಕೊಳ್ಳಿ ಅಂತ ಹೇಳಿದ್ರ? ಹೇಗೆ ಅಷ್ಟು ಬೇಗ ಹೇಗೆ ಅವರು ಸ್ಪ್ರೆಡ್ ಮಾಡಿ ಜನರನ್ನು ಸೇರಿಸಿದ್ರು ಅನ್ನೋದು. ಅದರ ಜೊತೆಗೆ ಆ ಹೆಣ್ಣು ಮಗಳು, ಆ ಜ್ಯೋತಿ ಅನ್ನೋ ಹೆಣ್ಣು ಮಗಳು ಏನಿದ್ದಾಳೆ, ಸೊ ಅವಳ ಬಗ್ಗೆ ಸಿಂಪತಿ ವ್ಯಕ್ತಪಡಿಸ್ಕೂಡ್ದ ಆ ಮುಗ್ಧತೆನ, ಅದು ಟಕ್ತನಾನ, ಯಾವುದೋ ಅರ್ಥ ಆಗದಂಥ ಒಂದು ಸ್ಥಿತಿ ಇದೆ. ಯಾಕೆಂದ್ರೆ ಆಕೆಯ ಬದುಕಂತೂ ಬಿಡಿ ರಸ್ತೆಗೆ ಬಿದ್ದೋಯ್ತು. ಅವಳೇ ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿರೋ ಫೋಟೋಗಳು ಹೊರಗಡೆ ಬಂದು ಹರಿಸಿ ಬೀರ್ ಬಾಟ್ಲನ್ನು ಕೈಯಲ್ಲಿ ಹಿಡಿದುಕೊಂಡಿದ್ದು, ಇನ್ನೊಂದು ಹಿಡ್ಕೊಂಡಿದ್ದು, ಬದುಕಿರೋದು ಎಂಜಾಯ್ ಮಾಡೋದಕ್ಕೆ ಅಂತ ಹೇಳೋದು, ಇದರಲ್ಲಿ ಯಾವ್ದಾದ್ರು ಕ್ರಿಯೇಟ್ ಮಾಡಿದ್ದು, ಯಾವ್ಯಾವ್ದು ಸತ್ಯ, ಇದೆಲ್ಲ ತನಿಖೆಯಿಂದ ಹೊರಬರಬೇಕಾಗಿದೆ. ಯಾಕಂದ್ರೆ ಅದು ಸತ್ಯನೂ ಇರ್ಬೋದು, ಕ್ರಿಯೇಟ್ ಮಾಡಿದ್ದು, ಎರಡು ಸಾಧ್ಯತೆಗಳಿರ್ತವೆ. ಆದರೆ ಒಂದು ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡ್ತಾ ಇರುವಂಥ ಒಬ್ಬ ಹುಡುಗಿ, ತನ್ನ ಸಂಸಾರವನ್ನು ನಿರ್ವಹಿಸ್ತಿದ್ದ ಹುಡುಗಿ ಈ ಹಂತಕ್ಕೆ ಬಂದಿದ್ದು. ಅವಳು ನೀಡ್ತಾ ಇರೋ ಹೇಳಿಕೆಗಳು ಬಹಳ ಡಿಫ್ರೆಂಟ್ ಆಗಿವೆ. ಸೊ 2,000 ರೂಪಾಯಿ ಆಸೆಗೆ ಹೋಗಿ ನನ್ನ ಮರ್ಯಾದೆ ಹೋಯಿತು ಅಂತ ಅವಳು ಒಂದು ಚಾನಲ್ಗೆ ಹೇಳ್ತಾಳೆ. ಇನ್ನೊಂದು ಕಡೆ ಇಲ್ಲ ಹಿಂದೂ 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 ಅಂತಾಳೆ. ಅದಕ್ಕೂ ಅಪಾಯಕಾರಿಯಾದ್ದು ಅಂತ ಅಂದರೆ ನಾನು ನಿನ್ನೇನು ಪ್ರಸ್ತಾಪ ಮಾಡಿದೆ ಕಾಣುತ್ತೆ. ಈ ಮಕ್ಕಳು ಅಂತ ಕರೀತಾಳೆ. ಈ ಇಂಡಿಯಾದಲ್ಲಿರುವ ಬಹುತೇಕ ಬೈಬಲ್ಗಳಿಗೆಲ್ಲ ಅದು ಮಹಿಳೆಯರಿಗೆ ಸಂಬಂಧಪಟ್ಟಿದ್ದು ಅಂತ. ಆಕೆ ಒಬ್ಬ ಮಹಿಳೆಯಾಗಿ ಮಕ್ಕಳು ಅಂತ ಹೇಳುವ ಮೂಲಕ ಇನ್ನೊಬ್ಬ ಮಹಿಳೆಗೆ ಅವಮಾನ ಮಾಡ್ತಿದ್ದೀನಿ ಅನ್ನುವ ಕನಿಷ್ಠ ಜ್ಞಾನ ಕೂಡ ಆ ಯುವತಿಗೆ ಇಲ್ಲ ಅನ್ನೋದು ಅತಿ ದೊಡ್ಡ ದುರಂತ. ಅವಳು ಮತ್ತೆ ಅದೇ ಮಾತಾಡ್ತಾಳೆ. ಮುಸ್ಲಿಮರನ್ನ ಮಕ್ಕಳು ಅಂತ ಕರೀತಾಳೆ. ಅಂದರೆ ಹೇಗೆ ಮಹಿಳೆಯರಲ್ಲಿ ವಿಷ ತುಂಬಿ ಇನ್ನೊಂದು ಸಮುದಾಯದ ಮಹಿಳೆಯರ ಮೇಲೆ ಎತ್ತಿ ಕಟ್ಟುವ ಇದನ್ನು ನೋಡಿ ಅಲ್ವಾ? ದಟ್ ಇಸ್ ದ ಥಿಂಗ್. ಅದು ನಾನು ಈ ಬಗ್ಗೆ ಇನ್ನೊಂದು ಸಂದರ್ಭದಲ್ಲಿ ನಾನು ಹೇಳಿದೆ. ಇದರ ಸ್ಥಿತಿ ಏನು ಅಂತಂದರೆ, ಈ RSS ಬಗ್ಗೆ ಭಾರತದ ಮೊದಲ ರಾಷ್ಟ್ರಪತಿಗಳು ಅಂದಿನ ಗೃಹ ಸಚಿವರಿಗೆ ಪತ್ರ ಬರೀತಾರೆ. ಆ ಪತ್ರ ಈಗಲೂ ಕೂಡ ನೀವು ಇದರಲ್ಲಿ ಸಿಗುತ್ತೆ, ನೋಡಬಹುದು. ಆ ಪತ್ರದಲ್ಲಿ ಏನಿರುತ್ತೆ? ಸೊ RSS ಕಾರ್ಯವಿಧಾನವನ್ನು ಅವರು ಹೇಳ್ತಾ ಹೋಗ್ತಾರೆ. ಏನು ಅಂದರೆ, ಬಾಬು ರಾಜೇಂದ್ರ ಪ್ರಸಾದ್, ವಲ್ಲಭಭಾಯಿ ಪಟೇಲ್ರಿಗೆ ಬರೆದ ಪತ್ರ. ಆ ಪತ್ರ ನಿಮಗೆ ಗೂಗಲ್ ಮಾಡಿದ್ರು ಸಿಗುತ್ತೆ. ಸೊ ಹೇಳ್ತಾ ಹೋಗ್ತಾರೆ, ಈ RSS ಹೇಗೆ ಮಾಡುತ್ತೆ ಅಂತ ಅಂದರೆ, ಅದು ಮೊದಲನೇದಾಗಿ ಮುಸ್ಲಿಂ ವೇಷ ಧರಿಸಿಕೊಂಡು ಹಿಂದೂಗಳ ಮೇಲೆ ಅಟ್ಯಾಕ್ ಮಾಡುತ್ತೆ. ಆ ಮೂಲಕ ಮುಸ್ಲಿಂ ಟಾರ್ಗೆಟ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಅದೇ ರೀತಿ ದಟ್ ಹಿಂದೂಗಳನ್ನು ಅವರನ್ನು ಎತ್ತಿ ಕಟ್ಟುತ್ತೆ ಅನ್ನುವ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಇದು ಸ್ವತಂತ್ರ ಭಾರತದ ಬಹುದೊಡ್ಡ ಚಾಲೆಂಜ್ ಅಂತ ಬಾಬು ರಾಜೇಂದ್ರ ಪ್ರಸಾದ್ ಅವರು ಗೃಹ ಸಚಿವರಿಗೆ ಹೇಳ್ತಾರೆ. ಸೊ ಆ ಕಾರಣಕ್ಕಾಗಿ ಅದರ ಗೃಹ ಸಚಿವರು RSS ಅನ್ನು ಕೆಲವು ಕಾಲ ಬ್ಯಾನ್ ಮಾಡಿದ್ರು. ಆ ಮನಸ್ಥಿತಿ ಆಗಿದ್ರೆ ಇದು ವರ್ಕೌಟ್ ಆಗಿದೆಯಾ? ಅದೇ ಮನಸ್ಥಿತಿ ಇದು ಹಿಂದಿದೆಯಾ? ಸೊ ಇದು ಷಡ್ಯಂತರ ಹೌದೋ ಅಲ್ವೋ, ಪೂರ್ವ ನಿಯೋಜಿತವೇ ಇಂಥ ಪ್ರಶ್ನೆಗಳಿವೆ. ಬಟ್ ಇವತ್ತು ಪೊಲೀಸ್ ಹಿರಿಯ ಅಧಿಕಾರಿಗಳು ಸುದ್ದಿಗಾರರ ಜೊತೆ ಮಾತನಾಡುವಾಗ ಈ ಪೂರ್ವ ನಿಯೋಜಿತ ಷಡ್ಯಂತರ ಅನ್ನೋದಕ್ಕೆ ಅವರು ಉತ್ತರ ಕೊಟ್ಟಿಲ್ಲ. ಸೊ ನಾವು ಈ ಬಗ್ಗೆ ತನಿಖೆ ನಡೆಸ್ತಾ ಇದ್ದೀವಿ, ನಾನು ಇದ್ರ ಬಗ್ಗೆ ಈಗೇನು ಹೇಳುವುದಕ್ಕೆ ಸಾಧ್ಯ ಇಲ್ಲ ಅನ್ನುವ ಮಾತನ್ನ ಹಿರಿಯ ಪೊಲೀಸ್ ಅಧಿಕಾರಿಗಳು ಹೇಳಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಮೇಜರ್ ಬೆಳವಣಿಗೆ ಅಂತಂದರೆ, ನಾಳೆ ಬಿಜೆಪಿ ನಾಯಕರುಗಳು ಮತ್ತೆ ಮದ್ದೂರಿಗೆ ಭೇಟಿ ನೀಡಿದ್ದಾರೆ. ಈ ಸಂಜೆ ವಿಧಾನಸಭೆಯ ಪ್ರತಿಪಕ್ಷದ ನಾಯಕ R. ಅಶೋಕ್ ಅವರು ಈ ಬಗ್ಗೆ ಪ್ರಕಟಣೆ ನೀಡಿದರು. ಅವರ ಜೊತೆಗೆ ರಾಜ್ಯ ಬಿಜೆಪಿ ಅಧ್ಯಕ್ಷ BY ವಿಜೇಂದ್ರ ಅವರು ಕೂಡ ಮದ್ದೂರಿಗೆ ಭೇಟಿ ನೀಡಿದ್ದಾರೆ. ಅಂದರೆ ಇದರಿಂದ ಬಹಳ ಸ್ಪಷ್ಟವಾಗುವ ಅಂಶ ಅಂದರೆ, ಬಿಜೆಪಿ ಇದನ್ನೊಂದು ಬಹುಮುಖ್ಯವಾದ ವಿಚಾರವನ್ನಾಗಿ ಕೈಗೆತ್ತಿಕೊಳ್ಳಬೇಕು ಅಂತ. ಒಂದು, ಅವರಿಗೆ ಈ ಮುಸ್ಲಿಂ ವಿರೋಧ ಏನಿದೆ ಅದನ್ನು ಇನ್ನಷ್ಟು ರಾಜ್ಯದಲ್ಲಿ ಸ್ಪ್ರೆಡ್ ಮಾಡಬೇಕು ಅಂತ. ಆ ಕಾರಣಕ್ಕಾಗಿ ಈ ವಿಚಾರವನ್ನು ಎತ್ಕೊಂಡಿದೆ. ಈವನ್ ಧರ್ಮಸ್ಥಳದ ವಿಚಾರದಲ್ಲಿ ಕೂಡ ಅದು ಮುಸ್ಲಿಂ ಆ್ಯಂಗಲ್ ತರೋದಕ್ಕೆ ಟ್ರೈ ಮಾಡಿದ್ರು, ಏನೇನೋ ಮಾಡೋಕ್ಕೆ ಟ್ರೈ ಮಾಡಿದ್ರು, ಅಲ್ಲಿ ಫೇಲ್ ಆದರು. ಈ ನಡುವೆ ಇವತ್ತು ಈ ಸಂಘ ಪರಿವಾರದವರು, ಬಜರಂಗ ದಳ, ಇನ್ನೊಂದು ದಳ, ಮತ್ತೊಂದು ದಳ, ಅವರು ಇವತ್ತು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಅವರು ಬೆಳಗಿನಿಂದಲೇ ಅವರು ಇದ್ದರು. ಅದು ಯಾಕೆಂದರೆ ಬಾರಿ ಮುಸ್ತಾಕ್ ಅವ್ರನ್ನ ವಿರೋಧಿಸಿ, ಆದರೆ ಇಲ್ಲೂ ಮುಸ್ಲಿಂ ವಿಚಾರ. ಸೊ ಎಲ್ಲ ಕಡೆ ಮುಸ್ಲಿಂ ವಿಚಾರವನ್ನು ತೆಗೆದುಕೊಂಡು
ಮುಸ್ಲಿಮರು ಅಂದರೆ ಭಾರತದ ವಿರೋಧಿಗಳು ಅಂತ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಅಂತ. ಆ ಕಾರಣಕ್ಕಾಗಿ ಶ್ರೀರಾಮ್ ಸೇನೆಯವರು ಪಾಕಿಸ್ತಾನದ ಧ್ವಜವನ್ನು ಹಾರಿಸಿದ್ದು. ಅದ್ರ ಜೊತೆಗೆ ಇವತ್ತು ಏನು ಇದರಲ್ಲಿ ಪಾಕಿಸ್ತಾನ ಧ್ವಜವನ್ನು ಭದ್ರಾವತಿಯಲ್ಲಿ ಹಾರಿಸಲಾಗಿದೆ, ಏನೋ ಮಾಡಲಾಗಿದೆ ಅನ್ನೋ ವರದಿಗಳಿವೆ. ಅದನ್ನು ಯಾರು ಮಾಡಿದ್ರು ಗೊತ್ತಿಲ್ಲ. ಅದ್ರ ಜೊತೆಗೆ ಮದ್ದೂರಿನ ಈ ಘಟನೆ ಇದೆಯಲ್ಲ, ಮದ್ದೂರಿನಲ್ಲಿ ಇದು ಯಾರು ಮಾಡಿದ್ದು ಸೊ ಅನ್ನುವುದು ಬಹಳ ಸ್ಪಷ್ಟವಾದ ಅಂಶ. ಅಂದರೆ ಮಸೀದಿ ಮೇಡಿಂದ ಕಲ್ಲು ಬಂದಿಲ್ಲ, ಕಲ್ಲು ಪಕ್ಕದ ರಸ್ತೆಯಿಂದ ಬಂದಿದೆ. ಆ ಪಕ್ಕದ ರಸ್ತೆಯಿಂದ ಕಲ್ಲು ಬಂದಿದೆ ಅಂದರೆ ಒಂದು ಯಾರೋ ಕಿಡಿಗೇಡಿ ಮುಸ್ಲಿಮರು ಕಲ್ಲು ಹೊಡೆದಿರ್ಬೋದು, ಅಥವಾ ಕಿಡಿಗೇಡಿ ಮುಸ್ಲಿಮರಿಂದ ಕಲ್ಲು ಹೊಡೆಸಿರ್ಬೋದು, ಅಥವಾ ಹಿಂದೂಗಳೇ ಮುಸ್ಲಿಂ ವೇಷಧಾರಿಯಾಗಿ ಮುಸ್ಲಿಮರಂತೆ ವೇಷ ಧರಿಸಿ ಹೊಡೆದಿರ್ಬೋದು. ಆದರೆ ಅದರ ಜೊತೆ ಕೆಲವರನ್ನ ಅರೆಸ್ಟ್ ಮಾಡಲಾಗಿದೆ. ಆದರೆ ಬಾಬು ರಾಜೇಂದ್ರ ಪ್ರಸಾದ್ ಅವರು ಹೇಳಿರುವ ಮಾತು ಏನಿದೆ, ಅವರು ಬರೆದಿರುವ ಪತ್ರ ನನಗೆ ಈಗ ನೆನಪಾಗುತ್ತೆ. ಅಂದರೆ ಯಾವ ರೀತಿಯ ಬೇಕಾದರೂ ಕೂಡ ಇದನ್ನು ಒಂದು ಕಮ್ಯುನಲ್ ಕ್ಲಾಶ್ ಆಗಿ ಬದಲಿಸಿ ಹೆಣ ಉರುಳಿಸಬೇಕು, ರಕ್ತ ಹರಿಬೇಕು, ಆ ದ್ವೇಷದಲ್ಲಿ ತಮ್ಮ ರಾಜಕೀಯ ಲಾಭವನ್ನು ಪಡೆಯಬೇಕು ಅನ್ನೋದಷ್ಟೇ ಉದ್ದೇಶ. ಆ ಕಾರಣಕ್ಕಾಗಿ ಮದ್ದೂರು ಘಟನೆಯ ಹಿಂದೆ ಬಹಳ ಸ್ಪಷ್ಟವಾಗಿ ರಾಜಕೀಯ ಉದ್ದೇಶ ಕಾಣುತ್ತೆ. ಆದ್ದರಿಂದ ಇದನ್ನು ಇನ್ನಷ್ಟು ಬೆಳೆಸೋದಕ್ಕೆ ಟ್ರೈ ಮಾಡ್ತಾರೆ. ಇದಕ್ಕೆ ಅನುಮಾನ ಬೇಕಲ್ಲ. ಅದರಿಂದ ಪೊಲೀಸರು ಆದಷ್ಟು ಬೇಗ ಈಗ ಯಾರು ಹಿಡಿದಿದ್ದಾರೆ ಪತ್ತೆ ಹೆಚ್ಚಬೇಕು. ಅದರ ಹಿನ್ನೆಲೆ ಯಾವುದು, ಈ ಷಡ್ಯಂತರವೇ, ಪೂರ್ವ ನಿಯೋಜನೆ ಯಾರು ಮಾಡಿದ್ದಾರೆ ಅನ್ನೋದನ್ನು ಪತ್ತೆ ಮಾಡಿ ಸತ್ಯವನ್ನು ರಾಜ್ಯದ ಜನರ ಮುಂದೆ ಇಡಬೇಕಾಗಿದೆ. ಅದರ ಜೊತೆಗೆ ಈ BJPಯ ಈ ರೀತಿಯ ವರ್ತನೆಗಳಿದೆಯಲ್ಲ, ಈ ವರ್ತನೆಯ ತಡೆಗಟ್ಟಬೇಕಾದ್ದು ಜನ ಮಾತ್ರ. ಜನ ಈ ಪಿತೂರಿಗಳನ್ನು ಅರ್ಥ ಮಾಡ್ಕೋಬೇಕು ಅಂತ. ಯಾಕಂದರೆ 4 ಜನ 8 ಜನ ಕಲ್ಲು ಹೊಡೆದ್ರು ಅಂತ ತಕ್ಷಣ ಪೊಲೀಸರು ದೂರು ಕೊಟ್ಟರೆ ಎತ್ತಾಕೊಂಡು ಹೋಗ್ತಿದ್ರು, ಮುಂದೆ ಹೋಗ್ತಿತ್ತು. ಮುಸ್ಲಿಮರೇ ಮಾಡಿರಲಿ ಮಸೀದಿ ಪಕ್ಕದ ರಸ್ತೆಯಲ್ಲಿ, ತಕ್ಷಣ ಪೊಲೀಸರಿಗೆ ಎತ್ತಾಕ ಬರ್ರಿ ಅವ್ರನ್ನ. ಆ ಕಿಡಿಗಳು ಎತ್ತಾಕ ಬಂದ್ಬಿಟ್ಟು ಎಲ್ಲವೂ ಶಾಂತವಾಗಿ ಎಲ್ಲವೂ ಇರ್ತಾ ಇತ್ತು. ಆದರೆ BJPಗೆ ಅದು ಬೇಕಾಗಿಲ್ಲ. ಅವರಿಗೆ ಶಾಂತಿ ಬೇಕಾಗಿಲ್ಲ, ಅವರಿಗೆ ಶಾಂತಿ ಕದಡುವುದು ಬೇಕಾಗಿದೆ. ಇದು ಸರ್ವ ಜನಾಂಗದ ಶಾಂತಿಯ ತೋಟ ಆಗೋದು ಬೇಕಾಗಿಲ್ಲ, ಅವರಿಗೆ ಅದು ದ್ವೇಷದ ತೋಟವಾಗಬೇಕಾಗಿದೆ. ಆ ದಿಸೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಇದು ನಾಚಿಕೆಗೇಡಿನ ರಾಜಕೀಯ. ಇದು ಇವತ್ತರ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಲ್ಲಿ ಮತ್ತೆ ಬರ್ತೀನಿ. ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋಕೆ ಬರಬೇಡಿ. ಹಾಗೆ ಸಾಧ್ಯ ಆದರೆ ಸಹ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ. ಎಲ್ಲರಿಗೂ ನಮಸ್ಕಾರ.